ಸುಳ್ಳೆ ಶಾಸಕ ಬೇಳೂರಿನ ಮನೆದೇವರು ಹರತಾಳು ಹಾಲಪ್ಪನ ಕಿಡಿಕಾರ. 70 ಕೋಟಿ ರು ಆಸ್ಪತ್ರೆ ಅನುದಾನ ಎಲ್ಲಿಗೆ? ಶಾಸಕ ಬೇಳೂರಿಗೆ ಹರತಾಳು ಹಾಲಪ್ಪ ನೇರ ಸವಾಲ್. 13 ಮಳೆ ಮಾಪನ ಕೇಂದ್ರಗಳು ಬಂದ್, ರೈತರ ಬದುಕಿನೊಂದಿಗೆ ಸರ್ಕಾರ ಚೆಲ್ಲಾಟ ಎಂದು ಬಿಜೆಪಿ ಆಕ್ರೋಶ. ಅವೈಜ್ಞಾನಿಕ ಮೀಸಲಾತಿ, ಬೆಳೆ ವಿಮೆ ಅನ್ಯಾಯ, ಸಾಗರದಲ್ಲಿ ಬಿಜೆಪಿ ಭಾರೀ ಪ್ರತಿಭಟನೆ. ಸಾಗರದಲ್ಲಿ ಅವೈಜ್ಞಾನಿಕ ಗ್ರಾಮ ಪಂಚಾಯಿತಿ ಮೀಸಲಾತಿ, ಬೆಳೆ ವಿಮೆ ವಿತರಣೆ ಹಾಗೂ ಹಾಳಾಗಿರುವ ಮಳೆ ಮಾಪನ ಯಂತ್ರಗಳ ದುರಸ್ತಿಗೆ ಆಗ್ರಹಿಸಿ ಬಿಜೆಪಿ ವತಿಯಿಂದ ಗುರುವಾರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ, ಶಾಸಕ ಗೋಪಾಲಕೃಷ್ಣ ಬೇಳೂರು ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಶಾಸಕ ಬೇಳೂರಿಗೆ ಸುಳ್ಳು ಮನೆದೇವರಾಗಿದ್ದು ಸತ್ಯಕ್ಕಿಂತ ಸುಳ್ಳು ಹೇಳೋದೇ ಹೆಚ್ಚು ಎಂದು ಟೀಕಿಸಿದ ಅವರು, 2 ವರ್ಷಗಳ ಹಿಂದೆ ತಾಲೂಕು ಆಸ್ಪತ್ರೆಗೆ 70 ಕೋಟಿ ರು ಮಂಜೂರಾಗಿದೆ ಎಂದು ಹೇಳಲಾಗಿತ್ತು. ಆ ಅನುದಾನ ಎಲ್ಲಿಗೆ ಹೋಗಿದೆ ಎಂಬುದನ್ನ ಸಾರ್ವಜನಿಕರಿಗೆ ಸ್ಪಷ್ಟಪಡಿಸಬೇಕು ಎಂದು ಸವಾಲು ಹಾಕಿದ್ರು. ತಾಲೂಕಿನ ಆಡಳಿತ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಯತ್ತ ಸಾಗ್ತಾ ಇದ್ದು 36 ಮಳೆ ಮಾಪನ ಕೇಂದ್ರಗಳ ಪೈಕಿ 13 ಕೇಂದ್ರಗಳು ಹಾಳಾಗಿವೆ. ಇದರಿಂದ ರೈತರಿಗೆ ಬೆಳೆ ಹಾನಿ ಪರಿಹಾರ ಮತ್ತು ಬೆಳೆ ವಿಮೆ ಪಡೆಯಲು ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದ್ರು. ಕಳೆದ ವರ್ಷ ಅಧಿಕ ಮಳೆಯಿಂದ ಬೆಳೆ ಹಾನಿಯಾಗಿದ್ದು, ಈ ವರ್ಷವೂ ಮಳೆಯ ವೈಪರೀತ್ಯ ಮುಂದುವರೆದಿದೆ. ಆದರೆ ಮಳೆ ದಾಖಲೆ ಮಾಡುವ ವ್ಯವಸ್ಥೆಯೇ ಸಮರ್ಪಕವಾಗಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗ್ರಾಮ ಪಂಚಾಯಿತಿ ಮೀಸಲಾತಿಯನ್ನ ಅವೈಜ್ಞಾನಿಕವಾಗಿ ರೂಪಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ತಪ್ಪಿಸಲಾಗಿದೆ ಎಂದು ಆರೋಪಿಸಿದ ಅವರು, ಬೆಳೆ ವಿಮೆ ಪರಿಹಾರವೂ ಅತ್ಯಂತ ಕಡಿಮೆಯಾಗಿದ್ದು, ರೈತರಿಗೆ ನ್ಯಾಯಸಮ್ಮತ ಪರಿಹಾರ ನೀಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಟೀಕಿಸಿದರು. ಕ್ಷೇತ್ರದ ಅಭಿವೃದ್ಧಿ ಹಾಗೂ ರೈತರ ಸಮಸ್ಯೆಗಳಿಗೆ ಸರ್ಕಾರ ಆದ್ಯತೆಯನ್ನ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ, ನಗರಸಭೆ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ ಹೊನಗೋಡು, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್, ದಿಶಾ, ಸಮಿತಿ ಸದಸ್ಯೆ ಸುವರ್ಣ ಟೀಕಪ್ಪ ಸೇರಿದಂತೆ ಹಲವು ಮುಖಂಡರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ದೇವೇಂದ್ರಪ್ಪ ಯಲಕುಂದಿ, ಗಣೇಶ್ ಪ್ರಸಾದ್, ಗಾಯತ್ರಿ ಮಲ್ಲೇಶಪ್ಪ, ರೂಪಾ, ಮೈತ್ರಿ ಪಾಟೀಲ್, ಸವಿತಾ ವಾಸು, ಪ್ರೇಮ್ ಸಿಂಗ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರ ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಇವತ್ತು 2 ಹೋರಾಟಗಳನ್ನು ಹಮ್ಮಿಕೊಂಡು ಬಂದಿದೆ. ಒಂದು, ಮೊದಲನೇದು ಡಿವೈಎಸ್ಪಿ ಆಫೀಸಿಗೆ ಹೋಗಿದ್ವಿ ನಾವೆಲ್ಲ ಮುಖಂಡರು. ನಗರದ ನಮ್ಮ ನಿಂಗರಾಜ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ನಗರಸಭೆಯ ಉಪಾಧ್ಯಕ್ಷರಾಗಿದ್ದ ಸವಿತಾ ವಾಸು ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಶಿವಪ್ಪ ನಾಯಕ ನಗರದಲ್ಲಿ ಸೌಂಡ್ ಪೊಲ್ಯೂಷನ್, ಇಲ್ಲಿಯವರೆಗೆ ಮುಸಲ್ಮಾನ್ ಬಾಂಧವರು ಒಂದು ವ್ಯವಸ್ಥೆ ಒಳಗೆ ಒಂದು ರೀತಿ ರಿವಾಜಿನಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ರು. ಅದೇನು ಯಾರು ಅಬ್ಜೆಕ್ಷನ್ ಮಾಡಿರಲಿಲ್ಲ, ಎಲ್ಲ ಸೌಹಾರ್ದಯುತವಾಗಿ ಬದುಕ್ತಿದ್ದಾರೆ. ಆದರೆ ಇತ್ತೀಚೆಗೆ 1-2 ತಿಂಗಳಿಂದ ಈ ಕಡೆ ಕೆಲವರು ಅದರಲ್ಲಿ ಏನೋ ಪಿತೂರಿ ಮಾಡಿ ಅಲ್ಲಿ ಇದ್ದಕ್ಕಿದ್ದಂಗೆ ಏಕಾಏಕಿ ಇನ್ನೊಂದು ಮದರಸವನ್ನು ಪ್ರಾರಂಭ ಮಾಡಿ ಹಳೆ ಮದರಸದ ಜೊತೆಗೆ ಕಾಂಪಿಟೇಷನ್ಗೆ ಹೋಗಿ ಮದರಸದಲ್ಲಿ ಮೈಕ್ ಹಾಕೋದು ಮತ್ತು ಮಸೀದಿಯಲ್ಲಿ ಇನ್ನೊಮ್ಮೆ ಮತ್ತೊಂದೆರಡು ಮೈಕ್ ಹಾಕಿ ಕಾಂಪಿಟೇಷನ್ ಮೇಲೆ ಅವರವರಲ್ಲೇ ಕಾಂಪಿಟೇಷನ್ ಮಾಡಿ ಅಲ್ಲಿಯ ನಿವಾಸಿಗಳಿಗೆ ತೊಂದರೆ ಕೊಡ್ತಾ ಇರೋದ್ರ ಬಗ್ಗೆ ಡಿವೈಎಸ್ಪಿ ಅವರ ಗಮನಕ್ಕೆ ತಂದು ಅಲ್ಲಿಂದ ಎಸಿ ಆಫೀಸಿಗೆ ಅವರು ಬಂದಿದ್ದಾರೆ. ತಾವೆಲ್ಲ ಸೇರಿದ್ದೀರಿ.